ನಿನ್ನೆ ನಾವೇನು ಭೇಟಿಯಾಗಿದ್ವಿ, ಏನು ಪ್ರಾಕ್ಟೀಸ್ ಮಾಡಬೇಕು ಇವತ್ತಿಂದ ಶನಿವಾರ ಅಂದರೆ ಶುಕ್ರವಾರ ತನಕ ಶನಿವಾರ ನೀವು ಭೇಟಿಯಾಗ್ತಿದ್ದೀರಿ, ಏನು ಮಾಡಬೇಕು ಅಂತ ಒಂದೊಂದಾಗೆ ಹೇಳ್ತೀನಿ. ಮೊದಲನೇದಾಗಿ ಈಗ ನಾವು ಎದ್ದ ತಕ್ಷಣ ಯಾವ ಥರ ಮನಸ್ಸಿದೆ ಅದನ್ನು ನೋಡ್ಕೋಬೇಕು. ಅದರ ಪ್ರಕಾರ ಒಂದು 15-20 ನಿಮಿಷದಿಂದ ಹಿಡಿದು ಅರ್ಧ ಗಂಟೆ ನೀವು ವಾಕಿಂಗ್ ಮಾಡಿ, ವಾಕಿಂಗ್ ಮಾಡ್ತಾ ಕಾಲನ್ನು ಹೀಗೆ ನೋಡ್ತಾ ಇರಿ. ನೋಡ್ತಾ ನಿಮಗೆ ಉಸಿರು ಮೇಲೆ ಗಮನ ಬರುತ್ತೆ. ಇಡೀ ದಿವಸ ಯಾವುದೇ ಕೆಲಸ ಮಾಡಿದ್ರೂ ಅದರಲ್ಲೇ ನೀವು ಇದ್ದರೆ ನಿಮಗೆ ಉಸಿರಾಟದ್ದು ನೆನಪಿರುತ್ತೆ. ಉಸಿರಾಡ್ತಾ ಇದ್ದೀನಿ, ಉಸಿರಾಡ್ತಾ ಇದ್ದೀನಿ, ಉಸಿರಾಡ್ತಾ ಇದ್ದೀನಿ ಅಂತ. ಇದು ಮೊದಲನೇದು. ಎರಡನೇದು ಇಂದ್ರಿಯ ಗೋಚರ. ಇಂದ್ರಿಯಗಳನ್ನು ಸಂಯಮ ಮಾಡೋದು ಅಥವಾ ಇಂದ್ರಿಯ ಗುಪ್ತದ್ವಾರ ಅಂತ ಬುದ್ಧ ಕರೀತಾರೆ. ಅಂದರೆ ನಮ್ಮ ಸೆನ್ಸಸ್ ಕಣ್ಣು, ಮೂಗು, ಬಾಯಿ, ಚರ್ಮ ಏನಿದೆಯೋ ಅವು ಹೊರಗಡೆ ಹೋಗದೇ ಇರೋ ಥರ ನಾವು ನೋಡ್ಕೊಳ್ಳೋದು. ಅಂದರೆ ಅದನ್ನು ಮಾಡಲಿಕ್ಕೆ ನಮ್ಮ ಇಂದ್ರಿಯಗಳು ದುಃಖಕ್ಕೆ ಕಾರಣ ಆಗ್ತಾ ಇದೆ ಅಂತ ನೋಡೋದು ಸರಿಯಾದ ಒಂದು ಉದ್ದೇಶ ಇಟ್ಕೋಬೇಕು. ಯಾಕಂದರೆ ಕಡೆಗೆ ಅದು ದುಃಖನೇ ಆಗೋದು. ಯಾವುದೇ ವಸ್ತು ತಗೊಂಡ್ರು, ಏನೇ ತಗೊಂಡ್ರು ಅದು ಒಡೆಯುತ್ತೆ, ಇಲ್ಲ ಬೀಳುತ್ತೆ, ಏನೋ ಒಂದು ಆಗುತ್ತೆ. ಅದು ಯಾವ ಥರ ಇರುತ್ತೆ ಆ ಥರ ಅಂತೂ ಇರೋದಿಲ್ಲ. ಸೊ ನಾವು ಕಣ್ಣಿಂದ ಏನು ನೋಡ್ತೀವೋ ಅದನ್ನು ಗ್ರಹಿಸೋದನ್ನು ಬಿಡಬೇಕು. ಕಿವಿಯಿಂದ ಏನು ಕೇಳ್ತೀವೋ, ಮೂಗಿಂದ ಏನು ವಾಸನೆ ತಗೋತೀವೋ, ತಿನ್ನೋದು, ಮುಟ್ಟೋದು, ಇವು 5. ಆವಾಗ ಮನಸ್ಸಿನಲ್ಲಿ ಅದು ಯಾವ ಕಲ್ಪನೆಗಳು ಉಳಿಯೋದಿಲ್ಲ. ಸೊ ನೀವು ಇವತ್ತಿಂದ ಶುಕ್ರವಾರ ತನಕ ಕಂಟಿನ್ಯೂಸ್ ಆಗಿ ಇದನ್ನು ನೋಡ್ತಾ ಹೋಗಬೇಕು. ಆವಾಗ ಅದು ಸತಿ ಡೆವಲಪ್ ಆಗುತ್ತೆ. ಯಾಕಂದರೆ ಇಂದ್ರಿಯ ಸಂವರ ಆಗ್ತಾ ಹೋಗುತ್ತೆ. ಎಷ್ಟು ನಮಗೆ ಇಂದ್ರಿಯ ಸಂವರ ಆಗುತ್ತೋ ಅಷ್ಟೇ ನಮಗೆ ಇದು ಫಲ ಕೊಡುತ್ತೆ. ಅದರ ಮೇಲೆ ಶೀಲ ಏನಾರ ಬ್ರೇಕ್ ಆಗ್ತಿದೆಯಾ ನೋಡಬೇಕು. 10 ಅಕುಶಲದ ಬಗ್ಗೆ ಹೇಳಿದ್ದೆ. ಚಕ್ಕ ಒತ್ತಿ ಸುತ್ತ ಓದಲಿಕ್ಕೂ ಹೇಳಿದ್ದೀನಿ. ಪದೇ ಪದೇ ಅದನ್ನು ನೋಡ್ತಾ ಇರಿ. ಅದನ್ನು ಅರ್ಥ ಮಾಡ್ಕೊಳ್ಳಿ. ಹೇಗೆ ಒಂದ್ಸಲಿ ನಮಗೆ ಬಡತನ ಅಂತ ಬಂದರೆ ಹೇಗೆ ಅದರಿಂದ ಕಳ್ಳತನ, ಸುಳ್ಳು ಹೇಳೋದು, ಸಾಯಿಸೋದು ಎಲ್ಲ ಸ್ಟಾರ್ಟ್ ಆಗುತ್ತೆ. ನೋಡಿ, ನಾವು ಅಷ್ಟೂ ಮಾಡ್ಕೊಂಡು ಬಂದಿದ್ದೀವಿ. ಅದಕ್ಕೆ ಅದನ್ನು ಉಲ್ಟಾ ಮಾಡಬೇಕು ವಾಪಸ್ ಹೋಗಬೇಕಂದ್ರೆ. ಇಷ್ಟು ಮಾಡಿ ಅದಕ್ಕೆ ಸಂಕ್ಷಿಪ್ತವಾಗಿ ನಿಮಗೆ ಮತ್ತೊಂದು ಸಲ ತಿಳಿಸೋಣ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಇದನ್ನು ಈಗ ಶೇರ್ ಮಾಡ್ತಾ ಇದ್ದೀನಿ. ನೋಡಿಬಿಟ್ಟು ಕಲಿಯಿರಿ. ಥ್ಯಾಂಕ್ ಯು. ಒಳ್ಳೆಯದಾಗಲಿ. ನಮೋ ಬುದ್ಧಾಯ.